ದಾಖಲೆಗಳಿಗೆ ವೈಟ್ನರ್ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ದೂರುದಾರ ವಕೀಲರು ಆಗಿರುವಂತಹ ಪ್ರದೀಪ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಜಯನಗರ ಅನ್ನುವಂತಹ ಒಂದು ಕಾಲಮ್ ಏನಿದೆ ಆ ಬರೆದಿದ್ದರ ಮೇಲೆ ಇವರು ವೈಟ್ನರ್ ಹಾಕಿದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇರೋದು ವಕೀಲರು. ವಿಜಯನಗರ ಬಡಾವಣೆ ಅನ್ನೋ ಕಾಲಂಗೆ ವೈಟ್ನರ್ ಹಾಕಿ ಮೂಡ ದಾಖಲೆಗಳನ್ನ ತಿದ್ದಿದ್ದಾರೆ. ವಕೀಲ ಮತ್ತು ದೂರುದಾರ ಆಗಿರುವಂತಹ ಪ್ರದೀಪ್ ಕುಮಾರ್ ಈ ರೀತಿ ಹೇಳಿಕೆ ಕೊಡ್ತಾ ಇರೋದು. ತನಿಖೆ ನಡೆದ್ರೆ ಸತ್ಯಾಸತ್ಯತೆ ಎಲ್ಲವೂ ಕೂಡ ಹೊರಬರುತ್ತೆ. ಮೂಲ ದಾಖಲೆಗಳನ್ನು ತಿದ್ದುವಂತ ಕೆಲಸ ಯಾಕಾಯ್ತು, ವೈಟ್ನರ್ ಹಾಕಿ ಮೂಡ ದಾಖಲೆಗಳನ್ನು ಯಾಕೆ ತಿದ್ದಿದ್ರು ಅನ್ನುವಂಥ ಪ್ರಶ್ನೆಯನ್ನ ದೂರುದಾರ ವಕೀಲ ಪ್ರದೀಪ್ ಕುಮಾರ್ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಕೇಳಿರೋದು, ತನಿಖೆ ನಡೆದ್ರೆ ಈ ಎಲ್ಲ ಸತ್ಯ ಆಚೆ ಬರುತ್ತೆ ಅಂತಾನೂ ಕೂಡ ಸವಾಲ್ ಹಾಕಿದ್ದಾರೆ. ಸದ್ಯ ಮೂಡ ಹಗರಣದಲ್ಲಿ CM ಸಿದ್ದರಾಮಯ್ಯ ಹೇಳಿದ್ದೆಲ್ಲ ಸುಳ್ಳು ಅನ್ನೋದಕ್ಕೆ ರಿಪಬ್ಲಿಕ್ ಕನ್ನಡ ಒಂದು ದೊಡ್ಡ ದಾಖಲೆಯನ್ನು ಈಗ ವೀಕ್ಷಕರ ಮುಂದೆ ಇಟ್ಟಿರ್ತಕ್ಕಂಥದ್ದು. ಹಾಗಾದರೆ ಈ ಪ್ರಕರಣದ ದೂರುದಾರರಲ್ಲಿ ಒಬ್ಬರಾದಂಥ ಪ್ರದೀಪ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಆ ದಾಖಲೆ ಬಗ್ಗೆ ಅವರು ಏನು ಹೇಳ್ತಾರೆ ಕೇಳೋಣ. ಸರ್, ಏನಿದು ಆ ವೈಟ್ನರ್ ಹಾಕಿರ್ತಕ್ಕಂಥ ದಾಖಲೆ ಏನದು, ಅದು ಯಾವಾಗ ವೈಟ್ನರ್ ಹಾಕಿರುವಂಥದ್ದು? ಅದು ಏನಾಗಿದೆ, ಪಾರ್ವತಮ್ಮನವ್ರ ಕೈಲಿ ಅವರೊಂದು ಅಪ್ಲಿಕೇಶನ್ ಕೊಡ್ತಾರೆ. ನನಗೆ ಈ ರೀತಿ 4 ಎಕರೆ 3 ಎಕರೆ 16 ಗುಂಟೆ ಜಮೀನು ನಂದು ಮೂಡಾಗೆ ಲೇಔಟ್ ಆಲ್ರೆಡಿ ಫಾರ್ಮೇಷನ್ ಆಗೋಗಿದೆ, ಹಾಗಾಗಿ ನನಗೆ ಬದಲಿ ನಿವೇಶನ ಏನು ಕೊಡ್ತೀರಿ, ಆ ಸಮಯದಲ್ಲಿ ನೀವು ಮೂಡ ಪ್ರಾಧಿಕಾರವು ರಚಿಸಿರುವ ವಿಜಯನಗರ ಬಡಾವಣೆಯಲ್ಲಿ ಅಂತ ಅನ್ನೋದು, ವಿಜಯನಗರ ಬಡಾವಣೆ ಅನ್ನೋ ಕಾಲಮ್ಗೆ ಅಲ್ಲಿಗೆ ಅಷ್ಟಕ್ಕೆ ವೈಟ್ನರ್ ಹಾಕಿ ಈಗ ಅದನ್ನು ಫ್ಯಾಬ್ರಿಕೇಷನ್ ಮಾಡಿದ್ದಾರೆ. ಆ ಡಾಕ್ಯುಮೆಂಟ್ಸು ಇವಾಗ ಅವರು ತಿದ್ದಿದ್ದಾರೆ. ಹೇಳ್ತಾಯಿದ್ರು, ಮೊನ್ನೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಹೇಳ್ತಾಯಿದ್ರು, ನಾನು ಯಾವುದೇ ಇಂಥದ್ದೇ ಬಡಾವಣೆಯಲ್ಲಿ ಸೈಟ್ ಬೇಕು ಅಂತ ಕೇಳಿಲ್ಲ ಅಂತ, ನಾವು ಯಾವುದೂ ಅಪ್ಲಿಕೇಶನ್ ಕೊಟ್ಟಿಲ್ಲ, ಇಂಥದ್ದೇ ಬಡಾವಣೆಯಲ್ಲಿ ಬೇಕು ಅಂತೇಳಿ ಅಪ್ಲಿಕೇಶನ್ನು ಕೊಟ್ಟಿದ್ದಾರೆ. ಅದನ್ನು ಈಗ ಸಾರ್ವಜನಿಕವಾಗಿ ಕೊಡಬೇಕಾದ್ರೆ ಫೋರ್ಜರಿನೂ ಕೂಡ ಮಾಡಿದ್ದಾರೆ. ಏನು ಡಾಕ್ಯುಮೆಂಟ್ಸ್ ಇದೆ ಅದನ್ನು ತಿದ್ದಿದ್ದಾರೆ, ವೈಟ್ನರ್ ಹಾಕಿ ತಿದ್ದಿರೋದು. ಅದು ಎನ್ಕ್ವೈರಿ ಮಾಡಿದ್ರೆ, ಇನ್ವೆಸ್ಟಿಗೇಷನ್ ಆದರೆ ಖಂಡಿತ ಗೊತ್ತಾಗುತ್ತೆ. ಇನ್ವೆಸ್ಟಿಗೇಷನ್ ಅದಕ್ಕೆ ಸತ್ಯ ಹೊರ ಬೀಳುತ್ತೆ. ಸರ್, ಅಂದರೆ ಇದು ಮೂಲ ದಾಖಲೆನ, ಯಾಕಂತಂದರೆ ಹಿಂದೆ ಬೈರ್ತಿ ಸುರೇಶ್ ಅವರು ಒಂದಷ್ಟು ದಾಖಲೆಗಳನ್ನು ಹೆಲಿಕಾಪ್ಟರ್ನಲ್ಲಿ ತೆಗೆದುಕೊಂಡು ಬಂದರು ಅಂತಂದರು. ಆ ಸಂದರ್ಭದಲ್ಲಿ ತಂದು ಇದನ್ನೇ ತಿದ್ದಿರ್ಬೋದಾ ಅಂತ? ಅಲ್ಲ, ಖಂಡಿತ ಸಾಧ್ಯತೆಗಳಿದೆ. ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಅವರು ಹೆಲಿಕಾಪ್ಟರ್ನಲ್ಲಿ ತಗೊಂಬಂದಿರೋ ಸಾಧ್ಯತೆಗಳಿದೆ. ಇದಕ್ಕೆ ಏನು ಈ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲಾತಿಗಳನ್ನು ಅವರು ಅಲ್ಲಿಂದ ತಗೊಬಂದಿದ್ದಾರೆ, ಅದು ಸತ್ಯ. ನಾವು ಯಾವುದೇ ಡಾಕ್ಯುಮೆಂಟ್ಸ್ ಹಾಕಿನಿ, ನೀವು ಬೇಕಾದ್ರೆ ಹಾಕಿ, ಮೂಡಾಗೆ ಅಪ್ಲಿಕೇಶನ್ ಕೊಟ್ಬಿಟ್ರೆ ಸರಿ. ಅವರು ಅರ್ಜಿ ಹಾಕಿದ್ರೆ ಏನಾದರೂ ಒಂದು ರೀಸನ್ ಕೊಟ್ಟು ಎಂಡಾಸ್ಮೆಂಟ್ ಕೊಟ್ಟು ಕಳಿಸ್ತಾರೆ. ಸೊ ಇದು ಮೂಡಾದಲ್ಲಿ ಆಗ್ತಾ ಇರ್ತಕ್ಕಂಥ, ಯಾಕೆಂದರೆ ಅಲ್ಲಿ 1 ಸೈಟು 2 ಸೈಟ್ದಲ್ಲ, ಇದು ಒಂದೇ ಅಲ್ಲ, ಸಿದ್ದರಾಮಯ್ಯನವ್ರದ್ದು ಒಂದು ಪ್ರಕರಣ ಅಷ್ಟೇ. ಅಲ್ಲಿ ಒಟ್ಟು 4839 ಸೈಟ್ಗಳು ಹಗರಣ ಆಗಿರೋದು, ಮಿಸ್ಯೂಸ್. ಆ ರೀತಿಯ ದೊಡ್ಡ ಮಟ್ಟದ ಹಗರಣ, ಹೆಚ್ಚು ಕಮ್ಮಿ 5-6 ಸಾವಿರ ಕೋಟಿ ಏನು ಜನಕ್ಕೆ ಸಾರ್ವಜನಿಕರಿಗೆ ಹೋಗಬೇಕಾದಂಥ ಸೈಟು ಇವತ್ತು 1 ಲಕ್ಷಾಂತರ ಜನ ಸೈಟ್ಗೆ ಅಪ್ಲಿಕೇಶನ್ ಹಾಕಿ ಕಾಯ್ಕೊಂಡು ಕೂತಿದ್ದಾರೆ. ಆದರೆ ಒಂದೇ ತಿಂಗಳಲ್ಲಿ ಒಬ್ಬ ವ್ಯಕ್ತಿಗೆ 30 ಸೈಟ್ ಅಲಾಟ್ ಆಗಿದೆ. ಒಂದೇ ಕುಟುಂಬಕ್ಕೆ 74 ಸೈಟ್ ಅಲಾಟ್ಮೆಂಟ್ ಆಗಿದೆ. ಒಂದೇ ಕುಟುಂಬಕ್ಕೆ, ಅವನಿಗೆ, ಅವನ ಹೆಂಡತಿಗೆ, ಮಗನಿಗೆ. ಅದರದ್ದು ಕೂಡ ಡಾಕ್ಯುಮೆಂಟ್ಸ್ ಇದೆ, ಅದನ್ನು ಕೂಡ ಕೊಟ್ಟಿದ್ದೀವಿ. ಮಾಡಿದಾರಲ್ರಿ, ಹೇಳಿದಾರ? ನನಗೆ ಗೊತ್ತಿಲ್ಲ, ನೋಡಿಲ್ಲ. ಒಂದು ಲೋಡ್ ಡಾಕ್ಯುಮೆಂಟ್ ಇದಾವೆ, ಒಂದೊಂದಾಗಿ ಬಿಡ್ತೀನಿ ಅಂತ ಹೇಳಿ. ಯಾರು? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮ್ಗೆ? ವೈಟ್ನರ್ ಹಚ್ಚಿ ಇದು ಮಾಡಿದ ಒಂದು ಲೆಟರ್ ಇವತ್ತು ಅದನ್ನ ತೋರಿಸಿದ್ದಾರೆ ಸರ್ ಕುಮಾರಸ್ವಾಮಿ. ಯಾವುದು ಲೆಟರ್ ಸರ್, ಬರೆದಿದ್ದಾರೆ ಅಂತ ನಂಗೆ ಒಂದು ಲೆಟರ್ ರಿಲೀಸ್. ಇಲ್ಲಪ್ಪ, ಅದು ಸುಳ್ಳು ಪತ್ರ, ನಾವು ಯಾವ್ದು ಬರ್ದಿಲ್ಲ. ಇವತ್ತಿನವ್ರಿಗೆ ಹೇಳಿದ್ರ? ಪಾದಯಾತ್ರೆ ಮಾಡಿದಾರಲ್ರಿ, ಹೇಳಿದಾರ? ನನಗೆ ಗೊತ್ತಿಲ್ಲ, ನೋಡಿಲ್ಲ. ಒಂದು ಲೋಡ್ ಡಾಕ್ಯುಮೆಂಟ್ ಇದಾವೆ, ಒಂದೊಂದಾಗಿ ಬಿಡ್ತೀನಿ ಅಂತ ಹೇಳಿ. ಯಾರು? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮ್ಗೆ? ವೈಟ್ನರ್ ಹಚ್ಚಿ ಇದು ಮಾಡಿದ ಒಂದು ಲೆಟರ್ ಇವತ್ತು ಅದನ್ನ ತೋರಿಸಿದ್ದಾರೆ ಸರ್ ಕುಮಾರಸ್ವಾಮಿ. ಯಾವುದು? ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸಿದ್ದರಾಮಯ್ಯ ಪತ್ನಿ ಪತ್ರ ಬರೆದಿರುವಂತಹ ವಿಚಾರ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದ್ದಂತೆ ಇಡೀ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯೇ ಸೃಷ್ಟಿಯಾಗಿದೆ. ಈಗ ಅನೇಕರು ಈ ರೀತಿ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಯಾರ್ಯಾರು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಸಿಎಂ ಪತ್ನಿ ಮೂಡಾಗೆ ಪತ್ರ ಬರೆದಿದ್ರೆ ತಪ್ಪೇನಿದೆ, ಮೂಡಾಗೆ ಪತ್ರ ಬರೆದಿದ್ದಾರೆ, ಅದರಲ್ಲಿ ತಪ್ಪೇನಿದೆ ಅಂತ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ
ಈ ರೀತಿ ಹೇಳಿಕೆಯನ್ನು ನೀಡಿದ್ದಾರೆ. ಖಾಸಗಿ ಪ್ರಾಪರ್ಟಿ ಅವರು ಪತ್ರ ಬರೆದಿದ್ದಾರೆ. ದಾಖಲೆಯಲ್ಲಿ ತಪ್ಪಾಗಿರಬಹುದು, ವೈಟ್ನರ್ ಹಚ್ಚಿರಬಹುದು. ನೋಡಿ ಎಷ್ಟು ಈಸಿಯಾಗಿ ಸುಲಭವಾಗಿ ಮಾತಾಡ್ತಾರೆ. ದಾಖಲೆಗಳಿಗೆ ವೈಟ್ನರ್ ಹಚ್ಚೋದಕ್ಕೆ ಬರುತ್ತಾ? ಈ ರೀತಿ ಸುಲಭವಾಗಿ ವೈಟ್ನರ್ ಹಚ್ಚೋದಿದ್ರೆ ಯಾರ್ಯಾರೋ ಏನೇನೋ ಬರೆದು ವೈಟ್ನರ್ ಹಚ್ಚು ತಿದ್ಕೊಂಡ್ಬಿಡ್ತಿದ್ರು. ಆರ್ಥಿಕ ಸಲಹೆಗಾರರಾಗಿ ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ರಾಯರೆಡ್ಡಿ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಅಕ್ರಮವಾಗಿ ಗಣಿ ಕೊಟ್ಟಿದ್ದಾರೆ, ಸಮಯ ಬಂದ್ರೆ ನಾನು ದಾಖಲೆ ಬಿಡುಗಡೆ ಕೊಡ್ಲಿ, ಮಾಡ್ತೀನಿ ಅಂತ ಒಳ್ಳೇದಲ್ಲ. ಕುಮಾರಸ್ವಾಮಿ ಅವ್ರು ಹೇಳ್ತಾನೆ ಇರ್ತಾರೆ, ಅವಾಗ ಹೇಳ್ತಾನೆ ಇರ್ತಾರೆ, ಒಂದು ದಾಖಲೆ ಬಿಡುಗಡೆ ಮಾಡಿಲ್ಲ. ಸರ್, ಈಗ ಅವರು ಪತ್ನಿ ಬರೆದಿರುವಂತ ಲೆಟರ್ ಬಿಡುಗಡೆ ಏನ್ ತಪ್ಪಿದೆ ರೀ? ಎಸ್, ಬರ್ದಿದ್ದಾರಪ್ಪ. ಅಲ್ಲಿ ಅಲ್ಲ, ಒಂದ್ ನಿಮಿಷ ರೀ, ಅವ್ರ ಖಾಸಗಿ ಪ್ರಾಪರ್ಟಿ ಅವ್ರು ಬರ್ದಿದ್ದಾರೆ. ವಾಟ್ ಇಸ್ ರಾಂಗ್ ಇನ್ ದಟ್? ಇಫ್ ಯು ಆಸ್ಕ್ ಮೀ ಆಸ್ ಎ ಒಂದ್ ನಿಮಿಷ ರೀ, ನಾನು ಕೇಳ್ತೇನೆ. ಒಂದ್ ನಿಮಿಷ ಅಲ್ಲ, ಒಂದು ಲೆಟ್ ಮಿ ಕಂಪ್ಲೀಟ್. ನೋಡಿ, ಮುಖ್ಯಮಂತ್ರಿಯವರ ಪತ್ನಿ ಆ ಥರ ಪತ್ರ ಬರೆದು ಈ ಥರ ನಮ್ಮ ಲ್ಯಾಂಡ್ ಕೊಡ್ರಿ ಅಂತ ಕೇಳಿದ್ರು ತಪ್ಪಲ್ಲ. ಅರೆ, ಅವ್ರ ಲ್ಯಾಂಡನ್ನು 3 ಎಕರೆ 16 ಗುಂಟೆ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಯಾರು? ಮುಡ. ನಮ್ಮ ಬೇರೆ ಅಲ್ಲಿ ಸೈಟ್ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಸೈಟ್ ಮಾಡಿ ಹಂಚಿಕೆ ಆಗಿಬಿಟ್ಟಿದೆ. 50% ನಮಗೆ ಇಂಥ ಇದರಲ್ಲಿ ಕೊಡಿ ಅಂತ ಬರ್ದಿದ್ರೆ ತಪ್ಪೇನಿದೆ? ವೈಟ್ನರ್ ಹಚ್ಚಿದೇವಪ್ಪ, ಅಲ್ಲಿ ಏನಾರ ಟೈಪ್ ತಪ್ಪು ಹೊಡೆದಿರ್ಬೋದು. ಅಕ್ರಮವಾಗಿ ಗಣಿ ಕೊಟ್ಟಿದ್ದಾರೆ, ಸಮಯ ಬಂದ್ರೆ ನಾನು ದಾಖಲೆ ಬಿಡುಗಡೆ ಕೊಡ್ಲಿ, ಮಾಡ್ತೀನಿ ಅಂತ ಒಳ್ಳೇದಲ್ಲ. ಕುಮಾರಸ್ವಾಮಿ ಅವ್ರು ಹೇಳ್ತಾನೆ ಇರ್ತಾರೆ, ಅವಾಗ ಹೇಳ್ತಾನೆ ಇರ್ತಾರೆ, ಒಂದು ದಾಖಲೆ ಬಿಡುಗಡೆ ಮಾಡಿಲ್ಲ. ಸರ್, ಈಗ ಅವರು ಪತ್ನಿ ಬರೆದಿರುವಂತ ಲೆಟರ್ ಬಿಡುಗಡೆ ಏನ್ ತಪ್ಪಿದೆ ರೀ? ಎಸ್, ಬರ್ದಿದ್ದಾರಪ್ಪ. ಅಲ್ಲಿ ಅಲ್ಲ, ಒಂದ್ ನಿಮಿಷ ರೀ, ಅವ್ರ ಖಾಸಗಿ ಪ್ರಾಪರ್ಟಿ ಅವ್ರು ಬರ್ದಿದ್ದಾರೆ. ವಾಟ್ ಇಸ್ ರಾಂಗ್ ಇನ್ ದಟ್? ಇಫ್ ಯು ಆಸ್ಕ್ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.